ಲವ್ ಮಾಕ್ಟೇಲ್ 3 ಮೂವಿ ನೋಡ್ಕೊಂಡು ಬರ್ತಾ ಇದ್ದಾರೆ, ಹೆಂಗಿತ್ತು ಬ್ರೋ? ಚೆನ್ನಾಗಿದೆ ಬ್ರೋ, ಸೀರಿಯಸ್ಲಿ ಇಷ್ಟ ಅಳ್ತಾ ಇಲ್ಲ ನಾನು. ಚೆನ್ನಾಗಿದೆ ಸೀರಿಯಸ್ಲಿ, 5 on 5 ಕೊಡ್ತೀನಿ. ಎಮೋಷ್ನಲ್ ಇತ್ತಾ? ಫುಲ್ ಎಮೋಷ್ನಲ್ ಇತ್ತು, ಕನೆಕ್ಟ್ ಆಗಿತ್ತು ಮೂವಿ. ಮಗು ಕೆಲಸ ಅದಲ್ಲ, ಫಸ್ಟ್ ಹಾಫ್ ಸ್ವಲ್ಪ ಸ್ಲೋ ಆಗಿತ್ತು ಸ್ಟೋರಿಯಿಂದ, ಬಟ್ ಸೆಕೆಂಡ್ ಹಾಫ್ ಚೆನ್ನಾಗಿದೆ. ಸರಿ ಬ್ರೋ, ಅಲ್ಲಿ ಕಾಮಿಡಿ ಇದೆಲ್ಲ ಇಷ್ಟ ಆಯಿತು. ಸರಿ ಬ್ರೋ, ಥ್ಯಾಂಕ್ ಯು. ಮೂವಿ ಹೆಂಗಿತ್ತು? ಚೆನ್ನಾಗಿತ್ತಣ್ಣ, ಪೂರ್ತಿ ಎಲ್ಲ ಆ್ಯಕ್ಟಿಂಗ್ ಚೆನ್ನಾಗಿತ್ತು. ಮಗು ಆ್ಯಕ್ಟಿಂಗ್ ಎಲ್ಲ ಅಣ್ಣ ಸೂಪರ್ ಕ್ಯೂಟ್ ಆಗಿತ್ತು. ಕೃಷ್ಣ ಅವ್ರದ್ದು ಯಾವ್ದಂತರೂ ಎಕ್ಸ್ಟ್ರೀಮ್. 1, 2, 3 ಯಾವ್ದು ತುಂಬ ಇಷ್ಟ ಆಯಿತು? ಲವ್ ಮಾಕ್ಟೇಲ್ 3 ನಂಗೆ 3ನೇ ಇಷ್ಟ ಆಯಿತು. ಇಷ್ಟ ಆಯ್ತು. ಅಂದರೆ ಒಂದು ಸ್ವಲ್ಪ ಸೆಂಟಿಮೆಂಟಲ್ ಮತ್ತು ಸ್ಟೋರಿ ಚೆನ್ನಾಗಿರುತ್ತೆ, ಅದು ಲೈಕ್ ಅದು. ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ತುಂಬ ಇಷ್ಟ ಆಯಿತು. ಫಸ್ಟ್ ಹಾಫ್ ಒಂದು ಸ್ವಲ್ಪ ಕಾಮಿಡಿ, ಸೆಕೆಂಡ್ ಹಾಫ್ ಏನಿದೆಯಲ್ಲ ಅದು ಪೂರ್ತಿ ಒಂದು ಸ್ವಲ್ಪ ಸೆಂಟಿಮೆಂಟಲ್ ಮತ್ತು ಜಡ್ಜ್ ಇದು ಇದೆಲ್ಲ ಅದು ಔಟ್ ಆಫ್ 10 9. ಮೇಡಮ್ ಹೆಂಗಿತ್ತು ಮೂವಿ? ಚೆನ್ನಾಗಿತ್ತು. ಸರ್ ಹೆಂಗಿತ್ತು ಮೂವಿ? ಚೆನ್ನಾಗಿದೆ. ಹೆಂಗಿತ್ತು ಮೂವಿ? ಚೆನ್ನಾಗಿದೆ. ಸ್ಟೋರಿ ಎಲ್ಲ ಇಷ್ಟ ಆಯಿತು? ಹಾಂ, ಇಷ್ಟ ಆಯಿತು. ಹೆಂಗಿತ್ತು ಮೇಡಮ್? ಸರ್ ಹೆಂಗಿತ್ತು ಮೂವಿ? ಚೆನ್ನಾಗಿತ್ತು ಸರ್ ಮೂವಿ. ಸ್ಟೋರಿ ಎಲ್ಲ ಇಷ್ಟ ಆಯಿತು? ಹಾಂ, ಚೆನ್ನಾಗಿತ್ತು. ಫಾದರ್ ಮತ್ತು ಡಾಟರ್ದು ರಿಲೇಷನ್ ಚೆನ್ನಾಗಿದೆ, ಚೆನ್ನಾಗಿ ತೋರಿಸಿದ್ದಾರೆ, ಚೆನ್ನಾಗಿ ರೆಪ್ರೆಸೆಂಟ್ ಮಾಡಿದ್ದಾರೆ. ಹೆಚ್ಚು ಫ್ಯಾಮಿಲಿ ನೋಡೋವಂಥ ಮೂವಿ. ಕಾಮಿಡಿ ಎಲ್ಲ ಹೆಂಗಿತ್ತು? ಕಾಮಿಡಿ ಚೆನ್ನಾಗಿದೆ ಸರ್, ಕಾಮಿಡಿ ತುಂಬ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ಇಮೋಷ್ನಲ್? ಸೆಕೆಂಡ್ ಹಾಫ್ ಚೆನ್ನಾಗಿದೆ, ಕ್ಲೈಮ್ಯಾಕ್ಸ್ ಕೂಡ ಚೆನ್ನಾಗಿದೆ. ಕ್ಲೈಮ್ಯಾಕ್ಸು ಆಡಿಯನ್ಸಿಗೆ ತುಂಬ ಒಂದು ಫಿನಿಶಿಂಗ್ ಚೆನ್ನಾಗಿ ಕೊಟ್ಟಿದ್ದಾರೆ. ತಂದೆ ಮಗಳದು ಬಂದು ಬಾಂಧವ್ಯ ಏನು ಅಂತ ತೋರಿಸಿದ್ದಾರೆ, ಚೆನ್ನಾಗಿದೆ. ಔಟ್ ಆಫ್ 10? ಔಟ್ ಆಫ್ 10 ಐ ವಿಲ್ ಗಿವ್ 9.5. ನಾವು ಹೆಂಗಿತ್ತು ನಿಮಗೆ? ಚೆನ್ನಾಗಿದೆ, ಎಲ್ಲ ಇಷ್ಟ ಆಯ್ತಾ ಮೂವಿ? ಎಲ್ಲ ಚೆನ್ನಾಗಿದೆ. ಸ್ಟೋರಿ ಎಲ್ಲ ತಾಯಿ ಮಗಳು ತಂದೆ ಮಗಳ ಪ್ರೀತಿ ಯಾವುದು ಅನ್ನೋದು ತುಂಬ ಚೆನ್ನಾಗಿದೆ. ಮಗು ಆ್ಯಕ್ಟಿಂಗ್ ಬಗ್ಗೆ ಅಂತ ಹೇಳಿ ಮಗು ತುಂಬ ಸೂಪರಾಗಿ ಮಾಡಿದೆ, ನೋಡ್ತಾನೆ ಇರಬೇಕು ಅಂತ ಮುದ್ದಾಗಿದ್ದೆ ಮಗು. ಔಟ್ ಆಫ್ 10 ನೀವು ಎಷ್ಟು ಕೊಡ್ತೀರಾ? ನಾನು 10 ಕೊಡ್ತೀನಿ. ಯಾಕೆ ಹೆಂಗಿತ್ತು ಮೂವಿ? ಸೂಪರ್ ಮೂವಿ, ಇಷ್ಟ ಆಯ್ತಾ? ತುಂಬ ಚೆನ್ನಾಗಿತ್ತು. ಓಕೆ, ಮಗು ಬಗ್ಗೆ ಮೂವಿ ತುಂಬ ಚೆನ್ನಾಗಿತ್ತು. ನಿಮ್ಗೆ ಹೆಂಗಿತ್ತು? ಚೆನ್ನಾಗಿ ಅನಿಸ್ತು. ಫಾದರ್ ಆ್ಯಂಡ್ ಡಾಟರ್ ಕನೆಕ್ಷನ್ ತುಂಬ ಚೆನ್ನಾಗಿದೆ ಅಂದರೆ. ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಎರಡೂ ಚೆನ್ನಾಗಿದೆ. ಓಕೆ, ಕಾಮಿಡಿ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿದೆ. ಅಂದರೆ ಒಂದು 5 ನಿಮಿಷಕ್ಕೆ ಕಾಮಿಡಿ ಇತ್ತು. ಹೌದು, ತುಂಬ ಚೆನ್ನಾಗಿತ್ತು. ಹೌದು, ತುಂಬ ಚೆನ್ನಾಗಿದೆ. 5 ನಿಮಿಷಕ್ಕೂ ಕಾಮಿಡಿ ತುಂಬ ಚೆನ್ನಾಗಿತ್ತು. ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಯಾವ್ದು ಬೆಸ್ಟ್ ಅನ್ಸು ನೋಡಿದರೆ? ಎಲ್ಲನೂ ಚೆನ್ನಾಗಿದೆ, ಒಂದಕ್ಕೊಂದು ಕನೆಕ್ಷನ್ ತುಂಬ ಚೆನ್ನಾಗಿದೆ. ನಿಮಗೆ? 3 ಚೆನ್ನಾಗಿ ಅನಿಸ್ತು. ಓಕೆ, ಈಗ ಹೆಂಗಿತ್ತು ಮೂವಿ? ತುಂಬ ಚೆನ್ನಾಗಿತ್ತು. ಮಗು ಜೊತೆ ಮೂವಿ ನೋಡಕ್ಕೆ ಬಂದಿದ್ದೀವಿ. ಹೌದು, ಹೆಂಗಿದ್ದೀನಿ ಜನ ಮೂವಿ? ಚೆನ್ನಾಗಿದೆ. ಚೆನ್ನಾಗಿದೆ ಸರ್. ಮಗು ಫ್ಯಾಮಿಲಿ ಆ್ಯಕ್ಟಿಂಗ್ ಬಗ್ಗೆ ಏನಂತ ಹೇಳಕ್ಕೆ ಮಗು ಆ್ಯಕ್ಟಿಂಗ್ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಮಾಡಿದೆ ಮಗು. ನೋಡಿದ್ರೆ ನೋಡ್ತಾನೆ ಇರಬೇಕು ಅನ್ನೋದು. ಹೌದು ಹೌದು. ಒಂದು 5 ನಿಮಿಷಕ್ಕೆಲ್ಲ ಕಾಮಿಡಿ ಇತ್ತು, ಅದೇ ಹೆಂಗೆ ಅನಿಸ್ತು ನಿಮಗೆ? ಆಲ್ಮೋಸ್ಟ್ ಇಷ್ಟ ತೆಗಿಯೋದೆಲ್ಲ ಚೆನ್ನಾಗಿ ತೆಗಿತಾರೆ. ಫ್ಯಾಮಿಲಿ ಮೂವಿ ಚೆನ್ನಾಗಿ ನೋಡ್ಬೋದು, ತುಂಬ ಇಷ್ಟ ಆಗಿದೆ. ನಮ್ಮ ಮಗುಗೂ ಇಷ್ಟ ಆಗಿದೆ. ಹೀಗಿದೆ ಮೂವಿ, ತುಂಬ ಅದ್ಭುತವಾಗಿದೆ. ನನ್ನ ಮಗಳು ಬಹಳ ಇಷ್ಟ ಆಯ್ತು. ಅಮ್ಮ ಮೂವಿ ಇಷ್ಟ ಆಯ್ತಾ? ಹಾಂ, ಇಷ್ಟ ಆಯ್ತಾ? ಇಷ್ಟ ಆಯಿತು, ಮೂವಿ ತುಂಬ ಚೆನ್ನಾಗಿದೆ. ಸರಿಯಾಗಿತ್ತು. ಚೆನ್ನಾಗಿತ್ತು. ಸೂಪರ್ ಆಗಿತ್ತು. ಸ್ಟೋರಿ ಎಲ್ಲ ಹೆಂಗಿತ್ತು? ತುಂಬ ಚೆನ್ನಾಗಿತ್ತು. ಮಗು ಬಗ್ಗೆ ಏನಂತ ಹೇಳಕ್ಕೆ ಇಷ್ಟ? ಹೆಂಗಿತ್ತು ಆ್ಯಕ್ಟಿಂಗ್? ತುಂಬ ಚೆನ್ನಾಗಿತ್ತು. ಮಗುದು ತುಂಬ ಚೆನ್ನಾಗಿತ್ತು ಆ್ಯಕ್ಟಿಂಗ್, ತುಂಬ ಇಷ್ಟ. ಸರ್ ಹೆಂಗಿತ್ತು? ಮೂವಿ ವಾಸ್ ಗುಡ್. ಇದು ಯಾವ ಟಿ ವಿ? ಯೂಟ್ಯೂಬಲ್ಲಿ ಜಿಗ್ರಿ ಯೂಟ್ಯೂಬ್. ಹಾಂ, ಸೂಪರ್ ಇತ್ತು. ಅಪ್ಪ ಮಗಳದ್ದು ಇದೆಲ್ಲ ಚೆನ್ನಾಗಿತ್ತು, ಖುಷಿ ಆಯಿತು, ತುಂಬ ಇಷ್ಟ ಆಯಿತು. ತುಂಬ ಇಷ್ಟ ಆಯಿತು. ಸರ್ ಹೆಂಗಿತ್ತು? ಹಾಂ, ಚೆನ್ನಾಗಿತ್ತು ಕಣಗಿತ್ತು. ಸರ್ ಹೆಂಗಿತ್ತು? ಸೂಪರ್ ಬ್ರೋ, ಫೀಲಿಂಗ್ ಸ್ವಲ್ಪ ಸ್ಟೋರಿ ಎಲ್ಲ ಇಷ್ಟ ಆಯ್ತಾ? ಸೂಪರ್ ಸ್ಟೋರಿ ಬ್ರೋ. ಮಗು ಮತ್ತು ಅಪ್ಪ ಫೀಲಿಂಗ್ ಸ್ಟೋರಿ ಇತ್ತು, ಚೆನ್ನಾಗಿತ್ತು. ಕಾಮಿಡಿ ಎಲ್ಲ ಫಸ್ಟ್ ಹಾಫ್ ಫುಲ್ ಫನ್ನಿ ಬ್ರೋ, ಸೆಕೆಂಡ್ ಹಾಫ್ ಫುಲ್ ಇಮೋಷ್ನಲ್ ಬ್ರೋ, ಮಿಕ್ಸಾಗಿ ಕರೆಕ್ಟಾಗಿತ್ತು. ಫ್ಯಾಮಿಲಿ ಮೂವಿ ಬ್ರೋ. ಪಾರ್ಟ್ ಏನು ಇರ್ಬೇಕು ಅನ್ಸುತ್ತಾ ನಿಮ್ಮ ಪ್ರಕಾರ? ಬೆಸ್ಟ್ ಪಾರ್ಟೇ ಬ್ರೋ, ಫುಲ್ ಮೂವಿ ಇದೆ 4 ಏನು ಬರ್ಬೇಕು ಅನ್ಸುತ್ತಾ ಬ್ರೋ. 4 ಏನು ಬರ್ಬೇಕು ಅನ್ಸುತ್ತಾ? ಅರ್ಥ ಆಗಿಲ್ಲ. ಲವ್ ಮಕ್ಕಳು 4 ಬರಬೇಕು ಬ್ರೋ, ಚೆನ್ನಾಗಿದೆ ಬ್ರೋ ಮೂವಿ ಇದು. ಸುಷ್ಮಾ ಅವ್ರು ಬರಬೇಕು. ಔಟ್ ಆಫ್ 10 ಎಷ್ಟು ಕೊಡ್ತೀರಾ? 8.5, 9 ಬ್ರೋ. ಫ್ಯಾಮಿಲಿ ಮೂವಿ ಬ್ರೋ, ಕಂಪ್ಲೀಟ್ ಫ್ಯಾಮಿಲಿ ನೋಡಬೇಕು, ಆ ಥರ ಮೂವಿ ಮಾಡಿದ್ದಾರೆ, ನೋಡ್ಬೋದು ಬ್ರೋ. ಓಕೆ ಬ್ರೋ.